ವಾಣಿಜ್ಯ ಮಂಡಳಿಯಲ್ಲಿ ಇರ್ತಕ್ಕಂಥ ಅವ್ರು ಏನಾದರೂ ಬಂದು ಸಿನಿಮಾ ಮಾಡಿದ್ರೆ ಸಿನಿಮಾ ಸಮಸ್ಯೆಗಳು ಅರ್ಥ ಆಗುತ್ತೆ ಅನ್ನೋ ಒಂದು ಮಾತು. ಪ್ರತಿಯೊಂದು ಕಷ್ಟ ಸುಖಗಳನ್ನ ಅರ್ಥಕೊಂಡಿರೋಳೆ ಫಿಲ್ಮ್ ಚೇಂಬರ್ ಇರೋದು. ಸಿನಿಮಾ ಮಾಡೋರು ಮಾತ್ರ ಮಂಡಳಿಯಲ್ಲಿ ಕೂರ್ಬೇಕು, ವರ್ಷಕ್ಕೆ ಒಂದು ಸಿನಿಮಾ ಮಿನಿಮಮ್ ಒಂದು ಸಿನಿಮಾ ಮಾಡಬೇಕು. ಒಂದ್ಸತಿ ಸೆನ್ಸರ್ ಆದ್ಮೇಲೆ ಅವನೊಬ್ಬ ಪರಿಪೂರ್ಣ ನಿರ್ಮಾಪಕ, ಸೆನ್ಸರ್ ಆದ್ಮೇಲೆ ಒಬ್ಬ ಡೈರೆಕ್ಟರ್ ಅನ್ಸ್ಕೊಳ್ಳೋದು, ಒಬ್ಬ ಪ್ರೊಡ್ಯೂಸರ್ ಅನ್ಸ್ಕೊಳ್ಳೋದು. ವಾಣಿಜ್ಯ ಮಂಡಳಿ ಇಡೀ ಚಿತ್ರರಂಗನ ನಿಯಂತ್ರಣದಲ್ಲಿ ಇಟ್ಕೊಂಡಿದೆಯಾ? ತಾಕತ್ತೇನಿದೆ ಅದು ಒಬ್ಬ ಅಧ್ಯಕ್ಷನ ಮೇಲೆ ಹೋಗುತ್ತೆ. ಅದು ಇಲ್ಲಿ ಹಿಟ್ಲರಿಸಮ್ ಬೇಡ. ಹಾಗಾದ್ರೆ ನಿಮ್ಮ ಪ್ರಕಾರ ವಾಣಿಜ್ಯ ಮಂಡಳಿ ಎಲ್ಲವೂ ಸರಿಯಾಗಿದೆಯಾ? ಸರಿ ಇಲ್ಲ, ಬಟ್ ಸರಿ ಇಲ್ದಿರೋದು ನಾವೇ ಸರಿ ಮಾಡ್ಕೊಬೇಕು. ನಿಮ್ಮ ಪ್ರಕಾರ ವಾಣಿಜ್ಯ ಮಂಡಳಿಯ ಕಾಯಕಲ್ಪಕ್ಕೆ ಏನೆಲ್ಲ ಬೇಕಾಗುತ್ತೆ? ಬೇಸ್ ಏನಿಲ್ಲ ಸರ್, ದ್ವೇಷ ಅಸೂಯೆ ಬಿಡಬೇಕು. ಅದು ಇದೆ ಅಂತೀರಾ? ಖಂಡಿತ ಇದೆ ಸರ್. ಎಲ್ಲಿ ಇಲ್ಲ ಹೇಳಿ. ನಾವು ಆಕ್ಚುಲಿ ಒಂದು ಅಧ್ಯಕ್ಷ ದ್ವೇಷ ಅಸೂಯೆಯಿಂದನೇ ಬಂದಿದ್ದ ಒಂದು ಸ್ಥಾನಕ್ಕೆ ಕುಂತ್ಕೊಂಡಿದ್ದು ಸರ್. ದ್ವೇಷ ಅಸೂಯೆ ಇದ್ದೇ ಇರುತ್ತೆ. ಇತ್ತೀಚೆಗೆ ಮಂಡಳಿಯಲ್ಲಿ ಒಂದು ಘಟನೆ ನಡೀತು. ಒಂದಿಷ್ಟು ಜನಗಳನ್ನ ಕರ್ಕೊಂಡು ಗೋವಾಗೆ ಹೋಗ್ತಾರೆ ಈಗಿನ ಅಧ್ಯಕ್ಷರು, ಅಲ್ಲಿ ಗಲಾಟೆ ಆಗ್ತದೆ, ದೊಡ್ಡ ಸುದ್ದಿ ಆಗುತ್ತೆ. ಸೊ ಚುನಾವಣೆಯಲ್ಲಿ ಗೆದ್ದರೆ ನಾನು ನಿಮ್ಮನ್ನೆಲ್ಲ ಗೋವಾ ಕರ್ಕೊಂಡು ಹೋಗ್ತೀನಿ ಅನ್ನೋದು ಆಮಿಷ ಅಲ್ವಾ? ಇಲ್ಲ ಇಲ್ಲ ಇಲ್ಲ, ಇದು ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಸುರೇಶ್ ಅವರು ಮಾಡಿದ್ದಲ್ಲ. ಬಟ್ ಸುರೇಶ್ ಅವ್ರ ಸ್ನೇಹಿತರು ಒಂದು ಅವ್ರು ಗೆದ್ದ ಮೇಲೆ ತಾವೆಲ್ಲ ಬರಬೇಕು ಗೋವಾಲಿ, ನಾವೊಂದು ಔತಣಕೂಟ ಮಾಡಿರ್ತೀವಿ ಅಂತೇಳಿ ಸುರೇಶ್ ಅವ್ರ ಸ್ನೇಹಿತರು ಅಲ್ಲಿ ಅರೇಂಜ್ ಮಾಡಿದರು. ಸೊ ಹಂಗಾಗಿ ಪಾಪ ಅವರು ಒಂದು 2-3 ತಿಂಗಳಿಂದ ಆ್ಯಕ್ಚುಲಿ ನನಗೂ ಕಾಲ್ ಮಾಡಿದರು. ಸೊ ಹಂಗಾಗಿ ಅವ್ರು ಯಾವಾಗ ಫಿಕ್ಸ್ ಮಾಡ್ತಾರೆ ಖಂಡಿತ ಬರ್ತೀನಿ ಅಂತ ಕೂಡ ನಾನು ಹೇಳಿದೆ. ಆ್ಯಕ್ಚುಲಿ ನಾವೊಂದು ಔತಣಕೂಟಕ್ಕೆ ನಾನು ಕೂಡ ಗೋವಾಗೆ ಹೋಗಿದ್ದೆ, ಆ ತಂಡದಲ್ಲಿ ಹೋಗಿದ್ದೆ. ಅಲ್ಲೊಂದು ಘಟನೆ ಆಯಿತು. ಘಟನೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಖಂಡಿತ ಅದು ತಪ್ಪು ಸರ್. ಏನಂದರೆ ಆರಾಮಾಗಿ ಪ್ರತಿಯೊಬ್ಬರು ಭಾಳ ಖುಷಿಯಾಗಿದ್ದರು, ಒಳ್ಳೆ ಚರ್ಚೆ ನಡೀತಾ ಇತ್ತು, ಇದು ಮಾಡ್ತಾಯಿದ್ರು. ಸತೀಶ್ ಅನ್ನೋ ವ್ಯಕ್ತಿ ಒಬ್ಬ ನಿರ್ಮಾಪಕ, ಅವರು ಆ್ಯಕ್ಚುಲಿ ಡ್ರಿಂಕ್ಸ್ ತೊಗೊಂಡಿದ್ರು. ತೊಗೊಂಡಿದ್ದ ಸಂದರ್ಭದಲ್ಲಿ ಪಾಪ ಕೆಲವ್ರಿಗೆ ಕಂಟ್ರೋಲ್ ಇರುತ್ತೆ, ಕೆಲವ್ರಿಗೆ ಕಂಟ್ರೋಲ್ ಇರಲ್ಲ. ನಾವು ಸಾಕಷ್ಟು ಹೇಳ್ದೆ, ಹಂಗೆಲ್ಲ ಮಾತಾಡಬೇಡಪ್ಪ, ಆಯಿತು ಇನ್ನೂ ಬೆಳಿಬೇಕಾಗಿರೋನು, ಹಂಗೆ ನಾವು ಹೇಳಿ ಸುಮ್ಮನೆ ಆಗಿ ಇದು ಮಾಡೋದು. ನಾವು ಎಲ್ಲ ಊಟಕ್ಕೆ ಕುಂತ್ಕೊಂಡಿದ್ದೀವಿ, ಸುಮ್ಮನೆ ದಡ ಬಡ ಸೌಂಡ್ ಆಯಿತು. ನೋಡಿದ್ರೆ ಅಲ್ಲಿ ನಮ್ಮ ಇನ್ನೊಬ್ಬರು ಮಂಜು ಅಂತೇಳಿ ಇದ್ದಾರೆ, ರಥಾವರ ಮಂಜು ಅಂತೇಳಿ, ಇವ್ರಿಗೆ ಗಲಾಟೆ ಆಯಿತು. ಮಾತು ಏನಾಯ್ತು ಗೊತ್ತಿಲ್ಲ, ಸಡನ್ನಾಗಿ ಗಲಾಟೆ ಆಯಿತು. ಮಧ್ಯದಲ್ಲಿ ನಮ್ಮ ಗಣೇಶ್ ಅವರು ಬಿಡಿಸ್ಲಿಕ್ಕೆ ಹೋದಾಗ ಸ್ಟಾಪ್ ಮಾಡ್ದೆ ಅವನು. ಸೊ ಹಂಗಾಗಿ ಆಮೇಲೆ ನಾವೇ ಎಲ್ಲ ಹೋಗ್ಬಿಟ್ಟು ಆಮೇಲೆ ಸ್ಟಾಪ್ ಮಾಡಿ, ಸರಿ ಅವ್ರಿಗೆ ನಮ್ಮ ಗಣೇಶ್ ಅವ್ರಿಗೆ ಹಾಸ್ಪಿಟ್ಲಿಗೆ ನಾನೇ ಕರ್ಕೊಂಡು, ನಾನು TP ಸಿದ್ದರಾಜು ಅವರು ಜೊತೆ ಮಾಡಿ ಕರ್ಕೊಂಡೋಗಿ, ನಮ್ಮ ರೇಣು ಅವರು ಕರ್ಕೊಂಡೋಗಿ ಹಾಸ್ಪಿಟ್ಲ್ ಅವ್ರಿಗೆ ಇದು ಮಾಡಿ, ನೆಕ್ಸ್ಟ್ ಡೇ ಮಾರ್ನಿಂಗು ಅವರು ಬೆಂಗಳೂರು ಮಣಿಪಾಲಿಗೆ ಕಳಿಸ್ಕೊಟ್ಟ ನಾವು. ಸೊ ಅಷ್ಟೇ ಆಗಿದ್ದು, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್. ಏನು ಬರೀ ಸಣ್ಣ ಇದು, ಬೇರೆ ಭಾಳ ದೊಡ್ಡ ಮಟ್ಟದ್ದು ಏನು ಯಾವುದೇ ರೀತಿಯ ಸಮಸ್ಯೆ ಚರ್ಚೆ ಮಾಡಕ್ಕೆ ಹೋಗಿಲ್ಲ. ಅಲ್ಲಿ ಸಮಸ್ಯೆ ಅಲ್ಲ, ಔತಣಕೂಟ ಸರ್. ಚಿತ್ರರಂಗ ಸಮಸ್ಯೆ ಇಲ್ಲ. ಒಂದು ಸುರೇಶ್ ಅವ್ರ ಸ್ನೇಹಿತರು ಒಂದು ಔತಣಕೂಟ ಇಟ್ಟಿದ್ರು. ಓಕೆ ಆ ಕಾರಣಕ್ಕೆ ನೀವು ಅಲ್ಲಿ? ಹೌದು. ಓಕೆ, ಒಂದು ಆರೋಪ ಕೇಳಿ ಬರ್ತಾ ಇರುತ್ತೆ, ವಾಣಿಜ್ಯ ಮಂಡಳಿಯಲ್ಲಿ ಇರ್ತಕ್ಕಂಥವ್ರು ಯಾರೊಬ್ಬರು ಸಿನಿಮಾ ಮಾಡಲ್ಲ, ಯಾವಾಗೋ OB ರಾಯನ್ ಕಾಲದಲ್ಲಿ ಸಿನಿಮಾ ಮಾಡಿದವ್ರು ಕೂತಿದ್ದಾರೆ, ಅವರಿಗೆ ಈಗಿನ ಸಿನಿಮಾ ಪರಿಸ್ಥಿತಿ ಬಗ್ಗೆ ಅರ್ಥ ಆಗ್ತಾ ಇಲ್ಲ, ಸಮಸ್ಯೆಗಳ ಬಗ್ಗೆ ಅರ್ಥ ಆಗ್ತಾ ಇಲ್ಲ, ಅವರು ಏನಾದರೂ ಬಂದು ಸಿನಿಮಾ ಮಾಡಿದ್ರೆ ಸಿನಿಮಾ ಸಮಸ್ಯೆಗಳು ಅರ್ಥ ಆಗುತ್ತೆ ಅನ್ನೋ ಒಂದು ಮಾತು. ಯಾರೋ ಒಂದು ಕೆಲವೊಬ್ಬರು ದೃಷ್ಟಿ ಇಟ್ಕೊಂಡು ಮಾತಾಡೋದು. ಇವತ್ತು ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ಹೌದು, ಶಿಲ್ಪಾ ಶ್ರೀನಿವಾಸರು ಸಿನಿಮಾ ಮಾಡ್ತಾರೆ, ಅಲ್ಲ ರೆಗ್ಯುಲರ್ ಪ್ರೊಡ್ಯೂಸರ್ ಇದ್ದಾರೆ ಮಾಡ್ತಾ ಇದ್ದಾರೆ ಸರ್. ಮಾಡದೇ ಇರೋರು ಕೆಲವು ಯಾರೋ ಒಬ್ರು ದೃಷ್ಟಿ ಇಟ್ಕೊಂಡು ಯಾರೋ ಒಬ್ರು ಹೇಳ್ಬೋದು ಅಷ್ಟೇ. ಬಟ್ ಆಲ್ಮೋಸ್ಟ್ ಎಲ್ಲ ಇವತ್ತು ಅನುಭವ ಇರ್ತಕ್ಕಂಥ ವ್ಯಕ್ತಿಗಳೇ ಕನ್ನಡ ಇದು ಫಿಲ್ಮ್ ಚೇಂಬರ್ ಅಲ್ಲಿ ಇರೋದು. ಪ್ರತಿಯೊಂದು ಕಷ್ಟ ಸುಖಗಳನ್ನ ಅರ್ಥಕೊಂಡಿರೋಳೆ ಫಿಲ್ಮ್ ಚೇಂಬರ್ ಇರೋದು. ಬಟ್ ಯಾರೋ ಒಬ್ರು ದೃಷ್ಟಿ ಇಟ್ಕೊಂಡು ಕೆಲವು ಆರೋಪ ಮಾಡ್ಬೋದು. ಬಟ್ ಆಲ್ಮೋಸ್ಟ್ ಎಲ್ಲ ಸಿನಿಮಾ ಮಾಡೋರೇ ಇದ್ದಾರೆ. ಅಲ್ಲಿ ಏನಂದ್ರೆ ಎಕ್ಸಿಬಿಟ್ ಮಾಡಲ್ಲ, ಡಿಸ್ಟ್ರಿಬ್ಯೂಟರ್ಗಳು ಮಾಡಲ್ಲ. ಅಲ್ಲಿ ಪ್ರೊಡ್ಯೂಸರ್ ಯಾರು ಇರ್ತಾರೆ, ಪ್ರೆಸಿಡೆಂಟ್ ಒಬ್ಬರು ಇರ್ತಾರೆ, ಅದು 3 ವರ್ಷಕ್ಕೆ ಒಂದ್ಸತಿ. ಡಿಸ್ಟ್ರಿಬ್ಯೂಟರ್ ಸೆಕ್ಟರ್ ಇನ್ನೊಂದ್ಸತಿ ಎಲೆಕ್ಷನ್ ಆಗುತ್ತೆ, ಎಕ್ಸಿಬಿಟರ್ ಸೆಕ್ಟರ್ ಇನ್ನೊಂದ್ಸತಿ ಎಲೆಕ್ಷನ್. ಅವ್ರಿಗೆ ಎಕ್ಸಿಬಿಟರ್ ಡಿಸ್ಟ್ರಿಬ್ಯೂಟರ್ ಸಿನಿಮಾನೇ ಮಾಡಲ್ವಾ? ಪ್ರೊಡ್ಯೂಸರ್ ಒಬ್ಬನೇ, ವೈಸ್ ಪ್ರೆಸಿಡೆಂಟ್ ಒಬ್ಬ, ಸೆಕ್ರೆಟರಿ ಒಬ್ಬರು, ಖಜಾಂಚಿ ಡಿಸ್ಟ್ರಿಬ್ಯೂಟರ್ ಆಗ್ಬೋದು ಅಥವಾ ಪ್ರೊಡ್ಯೂಸರ್ ಆಗ್ಬೋದು, ಯಾರೇ ಆಗ್ಬೋದು. ಇನ್ನು 3 ಜನದಲ್ಲಿ 100% ಆಲ್ಮೋಸ್ಟ್ ಎಲ್ಲ ಸಿನಿಮಾ ಮಾಡೋರು ಇದ್ದಾರೆ. ಯಾರೋ ಒಬ್ರು ದೃಷ್ಟಿ ಇಟ್ಕೊಂಡು ಹೇಳೋದು ತಪ್ಪಲ್ಲ. ಹೇಳಿದ ಈ ವಿಚಾರಕ್ಕೆ ಬರೋದಾದ್ರೆ ಒಂದು ಬೈಲ ಯಾಕೆ ತಿದ್ದುಪಡಿ ಮಾಡಬಾರ್ದು ನೀವು? ಅಂದ್ರೆ ಸಿನಿಮಾ ಮಾಡೋರು ಮಾತ್ರ ಮಂಡಳಿಯಲ್ಲಿ ಕೂರ್ಬೇಕು, ವರ್ಷಕ್ಕೆ ಒಂದು ಸಿನಿಮಾ ಮಿನಿಮಮ್ ಒಂದು ಸಿನಿಮಾ ಮಾಡಬೇಕು, ಬೈಲ ತಿದ್ದುಪಡಿ ಮಾಡ್ಬೋದಾ? ಮಾಡಿದ್ರಾ? ಮಾಡಿ ಆಕ್ಚುಲಿ ಸಾರಾಗೋವಿಂದ್ ಅವ್ರ ಕಾಲದಲ್ಲಿ ಮಾಡಿದ್ರು. ಓಕೆ, ಏನಂದ್ರೆ ಒಂದು ಸಿನಿಮಾ ಆಗಿರ್ಬೇಕು, ಸೆನ್ಸರ್ ಆಗ್ಬೇಕು, ರಿಲೀಸ್ ಆಗ್ಬೇಕು, ಆಮೇಲೆ ವೋಟಿಂಗ್ ಪವರ್ ಇರುತ್ತೆ ಅಂತೆಲ್ಲ. ಬಟ್ ನಾನು ಅವತ್ತು ಕೂಡ ಇದು ಮಾಡಿದೆ. ಒಂದ್ಸತಿ ಸೆನ್ಸರ್ ಆದ್ಮೇಲೆ
ಅವನೊಬ್ಬ ಪರಿಪೂರ್ಣ ನಿರ್ಮಾಪಕ ಓಕೆ. ಸರ್. ಒಂದ್ಸತಿ ತಾಳಿ ಕಟ್ಟಿದ್ಮೇಲೆ ಗಂಡ, ಒಂದು ಸಿನಿಮಾ ಸೆನ್ಸರ್ ಆದ್ಮೇಲೆ ಅಲ್ವಾ ಡೈರೆಕ್ಟರ್ ಹೌದು, ಒಬ್ಬ ಪ್ರೊಡ್ಯೂಸರ್ ಸೆನ್ಸರ್ ಆದ್ಮೇಲೆ ಒಬ್ಬ ಡೈರೆಕ್ಟರ್ ಅನ್ಸ್ಕೊಳ್ಳೋದು, ಒಬ್ಬ ಪ್ರೊಡ್ಯೂಸರ್ ಅನ್ಸ್ಕೊಳ್ಳೋದು. ಅಲ್ಲ ಅವ್ನು ಸಣ್ಣ ಬಟ್ ಅದು ಮಾಡಬೇಕು. ಬಟ್ ಅವೆಲ್ಲ ಬಟ್ ಏನಂದ್ರೆ ಕೆಲವು ಟೈಮಲ್ಲಿ ಅವಾಗೂ ಎಲ್ಲ ಹೊಸಬ್ರು ಬಂದ್ಬಿಡ್ತಾರೆ ಅನ್ನೋ ಮಟ್ಟಿಗೆ ಮಾಡಿದ್ರು. ಒಂದು ಪ್ರಶ್ನೆ ಮಾಡಿದ್ರು. ಬಟ್ ನಂದು ಒಂದು ಆರೋಪ ಏನಿತ್ತು ಅಂದ್ರೆ 1 ವರ್ಷ ಬೇಡ 2 ವರ್ಷ ಮಾಡಿ, ಯಾರೇ ಆಗ್ಲಿ ಒಂದು ಕೆಲಸ ಮಾಡ್ಲಿಕ್ಕೆ ಒಂದು ಟೈಮ್ ಸಿಗುತ್ತೆ. ಒಂದು ವರ್ಷದಲ್ಲಿ ಏನು ಅದೊಂದಕ್ಕೆ ನಾವು ವಿರೋಧ ಇದೆ. 3 ತಿಂಗಳು ಆ ಸನ್ಮಾನ ಸಮಾರಂಭ ತುರೈ ಅದಕ್ಕೆ ಟೈಮ್ ಹೋಗ್ಬಿಡುತ್ತೆ. 7-8 ತಿಂಗಳಲ್ಲಿ ಏನ್ ಮಾಡಕ್ ಏನು ಮಾಡ್ಲಿಕ್ಕೆ ಆಗಲ್ಲ. ಮಿನಿಮಮ್ 2 ವರ್ಷ ಮಾಡಿ 2 ವರ್ಷ ಮಾಡಿ ಅದೊಂದು. ಬಟ್ ಇವಾಗ ತಿದ್ದುಪಡಿ ಮಾಡ್ತಾ ಇದ್ದಾರೆ. ತಿದ್ದುಪಡಿ ಕಮಿಟಿಲಿ ನಮ್ಮ KV ಚಂದ್ರಶೇಖರ್ ಅಧ್ಯಕ್ಷತೆಯಲ್ಲಿ ಬೈಲಾ ತಿದ್ದುಪಡಿ ನಡೀತಾ ಇದೆ, ಇನ್ನೂ ಪರಿಪೂರ್ಣ ಆಗಿಲ್ಲ. ಆಮೇಲೆ ಮೇನ್ ಇರ್ತಕ್ಕಂಥ ಚೇಂಬರಲ್ಲಿ ಲಕ್ಷಾಂತರ ಕೊಟ್ಟು ನಾವು ಸದಸ್ಯತ್ವ ಪಡ್ಕೋತೀವಿ. ಸೊ ನಮ್ಮ ಭರವಸೆಗಳೇನೋ ಒಂದಿಷ್ಟು ಇರ್ತದೆ, ಹಂಗೆ ಮಾಡಿ ಹಿಂಗೆ ಮಾಡಿ ನಿಮ್ಗೆ ಏನೇ ಬಂದರೂ ನಮಗೆ ಕೇಳಿ ನಾವು ಹೇಳ್ತೀವಿ ಅಂತಾರೆ. ಎಲ್ಲೋ ಒಂದು ಕಡೆಗೆ ಒಬ್ಬ ನಿರ್ದೇಶಕಂದು ಅಥವಾ ಒಬ್ಬ ಹೀರೋಯಿನ್ದು ಸಮಸ್ಯೆ ಆದಾಗ ಹಿಂಗೆ ಸಮಸ್ಯೆ ಆಯ್ತು ಅಂತ ಬಂದಾಗ ಯಾರೂ ನಮ್ಮ ಭರವಸೆ ಆಗಲಿ ನಮ್ಮ ಸಮಸ್ಯೆ ಆಗಲಿ ಕೇಳಲ್ಲ. ಇದೊಂದು ಆರೋಪ ಇದೆ ಸರ್ ಬಹುತೇಕ ಹೊಸಬ್ರದ್ದು. ಇಲ್ಲ ಖಂಡಿತ ಸರ್. ಹೊಸಬ್ರು ನಾನು ಅವಾಗಲೇ ಹೇಳ್ತೇನೆ ನಿಮಗೆ, ಹೊಸಬ್ರಾಗಲಿ ಹಳಬ್ರಾಗಲಿ ಖಂಡಿತವಾಗ್ಲೂ ಸ್ಪಂದಿಸುವಂಥ ಕೆಲಸ ನಾನೇ ಆಗಲಿ ಬೇರೆಯವರಾಗಲಿ ಮಾಡೇ ಮಾಡ್ತಾ ಇದ್ದಾರೆ. ಇಲ್ಲ ಅಂತಿಲ್ಲ, ಕರೆಕ್ಟಾಗಿ ಕಂಪ್ಲೇಂಟ್ ಮಾಡಿ. ಕೆಲವ್ರು ಏನಾಗುತ್ತೆ ಅಂದರೆ ಅವ್ರು ತಪ್ಪಿಟ್ಕೊಂಡೇ ಬಂದು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಓಕೆ. ಕೆಲವರು ಅವ್ರು ತಪ್ಪಿಟ್ಕೊಂಡೇ ಬಂದು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಅಂದರೆ ವೈಯಕ್ತಿಕ ಜಗಳ ಅಂತಿರೋದು ಅದು ಇರುತ್ತೆ ಸರ್. ಅದು ಪರ್ಸನಲಿ ಇದ್ದೇ ಇರುತ್ತೆ ಸರ್. ಈಗ ನೋಡಿ, ದರ್ಶನ್ ಕೊಲೆ ಪ್ರಕರಣದಲ್ಲಿ ಸಿಗಾಕೊಂಡಿದ್ದಾರೆ. ವಾಣಿಜ್ಯ ಮಂಡಳಿ ಚಿತ್ರರಂಗಕ್ಕೂ ಏನು ಸಂಬಂಧ? ಏನಂದ್ರೆ ಒಂದು ಕನ್ನಡ ಚಿತ್ರರಂಗ ಒಂದು ಬ್ಲಾಕ್ ಡಾಟ್ ಇರ್ಬೋದು, ಅದು ಪರ್ಸನಲ್ ಮಾಡ್ಕೊಂಡ ಅವನು ದರ್ಶನ್. ಹೌದು. ಬಟ್ ಚಿತ್ರರಂಗಕ್ಕೆ ದೂಷಿಸೋದು ತಪ್ಪು ಸರ್, ವಾಣಿಜ್ಯ ಮಂಡಳಿ ದೂಷಿಸೋದು ತಪ್ಪು. ಓಕೆ. ನಿಮ್ಮ ಪ್ರಕಾರ ವಾಣಿಜ್ಯ ಮಂಡಳಿ ಇಡೀ ಚಿತ್ರರಂಗನ ನಿಯಂತ್ರಣದಲ್ಲಿ ಇಟ್ಕೊಂಡಿದೆಯಾ ಸರ್? ಖಂಡಿತ. ಅದು ಒಂದು ಏನಂದರೆ ಒಬ್ಬ ಅಧ್ಯಕ್ಷನ ಒಂದು ಏನಂತೀರ ಒಂದು ಕೆಲಸ, ಒಂದು ಹಿಡಿತ ಏನಿದೆ, ತಾಕತ್ತೇನಿದೆ, ಅದು ಒಬ್ಬ ಅಧ್ಯಕ್ಷನ ಮೇಲೆ ಹೋಗುತ್ತೆ ಅದು. ಓಕೆ. ಅಲ್ಲ ಅದು ಇದೆಯೇ ಅನ್ಸುತ್ತಾ? ಖಂಡಿತವಾಗ್ಲೂ ಇದೆ ಸರ್. ನಿಮ್ಮ ಮಾತುಗಳನ್ನು ಕಲಾವಿದರ ಸಂಘದವರಾಗಲಿ ಸ್ಟಾರ್ಗಳಾಗಲಿ ಕೇಳ್ತಾ ಇಲ್ಲ ಸರ್, ಖಂಡಿತವಾಗ್ಲು. ಯಾಕಂದರೆ ಒಂದು ನಾವು ಪ್ರತಿಯೊಂದು ಸಂಘ ಸಂಸ್ಥೆಗಳಲ್ಲಿ, ಆರ್ಟಿಸ್ಟ್ಗಳಲ್ಲಿ, ಪತ್ರಿಕೋದ್ಯಮಗಳಲ್ಲಿ ಮತ್ತು ಕಾರ್ಮಿಕರಲ್ಲಿ ಒಂದು ಉತ್ತಮವಾದ ಬಾಂಧವ್ಯ ಖಂಡಿತವಾಗ್ಲು. ಯಾಕಂದರೆ ಇಲ್ಲಿ ಹಿಟ್ಲರಿಸಮ್ ಬೇಡ, ಹಿಟ್ಲರಿಸಮ್ ನಡೆಯಲ್ಲ. ಓಕೆ. ಒಂದು ಪ್ರೀತಿ ವಿಶ್ವಾಸ, ಒಂದು ಕಲೆಕ್ಟಿವ್ ಆಗಿ ತೊಗೊಂಡೋದ್ರೆ ಖಂಡಿತವಾಗ್ಲೂ ಪ್ರತಿಯೊಂದು ನಾವು ಕಂಟ್ರೋಲ್ ತರಬಹುದು. ನಾವು ಇಲ್ಲಿ ಹಿಟ್ಲರ್ ಥರ ಆಡಬಾರ್ದು. ಓಕೆ. ಅಂದರೆ ನಿಮ್ಮ ಪ್ರಕಾರ ಹಿಟ್ಲರ್ ಥರ ಇದ್ದಾರೆ ಅಂತ ಹೇಳ್ತೀರಿ? ಅದು ಬದಲಾವಣೆ ಆಗ್ಬೇಕಂತ ಖಂಡಿತ. ಒಂದು ಪ್ರೀತಿ ವಿಶ್ವಾಸ ಮನೋಭಾವನೆಯಲ್ಲಿ ಕಲೆಕ್ಟಿವ್ ಆಗಿ ತೊಗೊಂಡೋದ್ರೆ ಖಂಡಿತವಾಗ್ಲು ಒಂದು ನಮ್ಮ ಕನ್ನಡ ಚಿತ್ರ ಒಂದು ಉತ್ತಂಗಕ್ಕೆ ಇನ್ನೂ ಎತ್ತರ ಮಟ್ಟಿಗೆ ತೊಗೊಂಡೋಗ್ಬೋದು. ನಿಮ್ಮ ಪ್ರಕಾರ ವಾಣಿಜ್ಯ ಮಂಡಳಿಯ ಕಾಯಕಲ್ಪಕ್ಕೆ ಏನೆಲ್ಲ ಬೇಕಾಗುತ್ತೆ ಸರ್? ನಿಮ್ಮ ಪ್ರಕಾರ ವಾಣಿಜ್ಯ ಮಂಡಳಿಯ ಕಾಯಕಲ್ಪ ಅಂದರೆ ಇನ್ನೂ ಒಂದಿಷ್ಟು ಶ್ರೇಯೋಭಿವೃದ್ಧಿ ಆಗಬೇಕು, ಇನ್ನೂ ಸ್ಟ್ರಾಂಗ್ ಆಗಬೇಕು ಅಂದರೆ ಏನೆಲ್ಲ ಬೇಕು? ಅದಕ್ಕೆ ಬೇಸ್ ಏನು ಬೇಕು ಅಂತ? ಬೇಸ್ ಏನಿಲ್ಲ ಸರ್, ದ್ವೇಷ ಅಸೂಯೆ ಬಿಡಬೇಕು. ಅದು ಇದೆ ಅಂತೀರಾ? ಖಂಡಿತ ಇದೆ ಸರ್. ಎಲ್ಲಿಲ್ಲ ಹೇಳಿ, ಎಲ್ಲಿಲ್ಲ? ಓಕೆ. ರಾಜಕಾರಣದಲ್ಲಿ ಇಲ್ವಾ? ಅಲ್ಲ, ಎಲ್ಲ ಕಡೆ ದ್ವೇಷ ಅಸೂಯೆ ಇರೋದಿಲ್ಲ. ದ್ವೇಷ ಅಸೂಯೆ ಇದ್ರೆ ಚಿತ್ರರಂಗದ ಬೆಳವಣಿಗೆ ಹೇಗೆ ಸಾಧ್ಯ? ಮಾತೃ ಸಂಸ್ಥೆ ಅದು. ನಾವು ಆಕ್ಚುಲಿ ಒಂದು ಅಧ್ಯಕ್ಷ ದ್ವೇಷ ಅಸೂಯೆಯಿಂದನೇ ಬಂದಿದ್ದ ಒಂದು ಸ್ಥಾನಕ್ಕೆ ಕುಂತ್ಕೊಂಡಿವಿ ಸರ್. ದ್ವೇಷ ಅಸೂಯೆ ಇದ್ದೇ ಇರುತ್ತೆ. ಬಟ್ ಅದು ಕೆಲವೊಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಬಿಟ್ಬಿಡ್ಬೇಕು. ಕೆಲವು ತಪ್ಪು ಮಾಡ್ತಾರ, ಆವಾಗ ಅಟ್ಲೀಸ್ಟ್ ನಮ್ಮ ಒಳಗಡೆ ಬಿಟ್ವೀನ್ 4 ವಾಲ್ಸ್ ನೀವು ಮಾಡ್ತಾರ ತಪ್ಪು ಅಂತೇಳಿ ಯಾರೇ ಅಧ್ಯಕ್ಷ ತಿದ್ದಿ ಬುದ್ಧಿ ಹೇಳ್ಬೇಕು. ಅದನ್ನ ಬೀದಿಗೆ ತಂದು ರಂಪರಾಮಾಯಣ ಮಾಡಬಾರ್ದು, ಜನ ನೋಡಿ ನಗತರ ಮಾಡಬಾರ್ದು. ಬಟ್ ಇನ್ ಬಿಟ್ವೀನ್ 4 ವಾಲ್ಸ್ ಕುಂತ್ಕೊಂಡು ಕಲೆಕ್ಟಿವ್ ನೀವು ಮಾಡಿದ ತಪ್ಪು ಹಿಂಗೆಲ್ಲ ಮಾಡೋದು ಬೇಡ ಅಂತೇಳಿ ಹೇಳ್ಬಿಟ್ಟು ಕರೆಕ್ಟಾಗಿ ಒಂದು ಒಳ್ಳೆ ದಾರಿಗೆ ತರೋಂಥ ಪ್ರಯತ್ನ ಮಾಡಬೇಕು. ಬೀದಿಗೆ ತಗೊಂಬರೋ ಕೆಲಸ ಮಾಡಬಾರ್ದು. ಹಾಗಾದ್ರೆ ನಿಮ್ಮ ಪ್ರಕಾರ ವಾಣಿಜ್ಯ ಮಂಡಳಿ ಎಲ್ಲವೂ ಸರಿಯಾಗಿದೆಯಾ? ಎಲ್ಲರೂ ಸರಿಯಾಗಿದ್ದಾರೆ ಸರ್? ಇದೆ, ಸರಿ ಇಲ್ಲ, ಸರಿ ಇಲ್ದೇನೋ ಸರಿ ಮಾಡ್ಕೊಬೇಕು. ಅಂದ್ರೆ ಉತ್ತರನೂ ನೀವು ಹೇಳ್ತೀರಿ, ಪ್ರಶ್ನೆನೂ ನೀವು ಹೇಳ್ತೀರಾ. ಸರಿ ಇದೆ, ಸರಿ ಇಲ್ಲ, ಬಟ್ ಸರಿ ಇಲ್ದಿರೋದು ನಾವೇ ಸರಿ ಮಾಡ್ಕೊಬೇಕು. ಅದೇನಾಗುತ್ತೆ ಅಂದ್ರೆ ಒಂದು ಮನೆ ಯಜಮಾನದ ಮೇಲೆ ಹೋಗುತ್ತೆ ಸರ್. ಎಸ್, ಆಗ್ಲೇ ಹೇಳಿದ್ರೆ ಹಿಡ್ತಾ ಇಲ್ಲ ಅಂದ್ರೆ ಮನೆ ಯಜಮಾನನ ಮೇಲೆ ಹೋಗುತ್ತೆ. ಮನೆ ಯಜಮಾನ ಕರೆಕ್ಟ್ ಆಗಿದ್ರೆ ಏನು ನಡೆಯಲ್ಲ. ಹಾಗಾದ್ರೆ ಮನೆ ಯಜಮಾನನ ಆಯ್ಕೆ ಮಾಡೋದ್ರಲ್ಲಿ ಎಡುತ್ತಾ ಇದ್ದಾರಾ ಜನ?
ಇಲ್ಲ, ಬಟ್ ಏನಂದ್ರೆ ಎಲ್ಲ ಪ್ರೀತಿ ಇರೋದು ತಾನೇ ಅವ್ರನ್ನೂ ಎಲೆಕ್ಟ್ ಮಾಡಿರೋದು. ಓಕೆ. ನಾನು ಅದು ಆ ಪ್ರೀತಿ ಜನ ತೋರಿಸಿದಾಗ ಆ ಪ್ರೀತಿನ ನಾವು ಹೆಂಗ್ ಉಳಿಸ್ಕೊಬೇಕು ಅನ್ನೋದು, ನಾವು ಇನ್ನು ಪ್ರಬುದ್ಧರಾಗಬೇಕು, ಇನ್ನು ಮತ್ತೆ ಎಚ್ಚೆತ್ಕೊಳ್ಬೇಕು. ಪ್ರತಿಯೊಬ್ಬರು ಜನ ನಮ್ಮನ್ನು ಗಮನಿಸ್ತಾ ಇರ್ತಾರೆ. ಆ ಒಂದು ಭಯ ಭಕ್ತಿಯಿಂದ ಒಬ್ಬ ಅಧ್ಯಕ್ಷ ಹೋದರೆ ಖಂಡಿತವಾಗ್ಲೂ ಒಂದು ದೊಡ್ಡ ಮಟ್ಟ ಇಡ್ತಾ ತರ್ಬೋದು. ಈಗ ವಾಣಿಜ್ಯ ಮಂಡಳಿಯ ಒಂದಿಷ್ಟು ಬೇಡಿಕೆಗಳಿರ್ತವೆ. ಆ ಬೇಡಿಕೆಗಳಿಗೆ ಸರ್ಕಾರ ಮಣೆ ಹಾಕಿದೆಯಾ? ಸರ್ಕಾರ ಬೇಡಿಕೆಗಳನ್ನ ಈಡೇರಿಸಿದೆಯಾ? ಒಂದು ವೇಳೆ ಈಡೇರಿಸ್ತಾ ಇದ್ದರೆ ಅಥವಾ ಈಡೇರಿಸಿದ್ರೂ ಕೂಡ ಒಂದು ದಶಕದಿಂದ ಒಂದಿಷ್ಟು ಬೇಡಿಕೆಗಳಿವೆ, ಅದು ಯಾಕೆ ಈಡೇರಿಲ್ಲ? ಸರ್ ಇಲ್ಲ, ಕೆಲವೊಂದು ನೋಡಿ, ನಮ್ಮ ಸರ್ಕಾರ ಯಾವುದೇ ಬರ್ಬೋದು, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಯಾವುದೇ ಬರ್ಬೋದು, ಎಲ್ಲ ಸರ್ಕಾರ ಪ್ರತಿಯೊಬ್ರು ಕೂಡ ನಮ್ಮ ಕನ್ನಡ ಚಿತ್ರರಂಗದ ಲಿಂಕು ಇದ್ದೇ ಇರುತ್ತೆ, ಸಪೋರ್ಟ್ ಮಾಡಿದೆ. ಪ್ರತಿಯೊಬ್ಬರಿಗೂ ಉತ್ತಮವಾದ ಬಾಂಧವ್ಯ ಇದ್ದೇ ಇರುತ್ತೆ ಕನ್ನಡ ಚಿತ್ರರಂಗಕ್ಕೂ ಮತ್ತು ಸರ್ಕಾರಕ್ಕೂ. ಓಕೆ. ಬಟ್ ಸ್ಪಂದಿಸುವಂತ ಒಳ್ಳೊಳ್ಳೆ ಕೆಲಸಗಳಿಗೆ ಖಂಡಿತವಾಗ್ಲು ತುಂಬಾ ಮಾಡಿದ್ದಾರೆ ಎಲ್ಲ ಸರ್ಕಾರ. ನಮ್ಮ ದೇವೇಗೌಡರು ಸಾಹೇಬ್ರು ಇರ್ಬೋದು, ನಮ್ಮ ಬಂಗಾರಪ್ಪ ಅವ್ರ ಕಾಲದಿಂದ ನಡೆಯೋದು ಸಾಕಷ್ಟು ಜನ, ವೀರಪ್ಪ ಮೊಯ್ಲಿ ಅವ್ರಾಗ್ಬೋದು, ದೇವೇಗೌಡರು ಆಗ್ಬೋದು, ಜಯೇಶ್ ಪಟೇಲ್ ಆಗ್ಬೋದು, ಆಮೇಲೆ ಈ ನಮ್ಮ ಯಡಿಯೂರಪ್ಪನವ್ರು ಆಗ್ಬೋದು, ಸಿದ್ದರಾಮಯ್ಯ ಆಗ್ಬೋದು, ಪ್ರತಿಯೊಬ್ಬರು ಕೂಡ ಸ್ಪಂದಿಸ್ತಾ ಬಂದಿದ್ದಾರೆ ಸರ್. ಕನ್ನಡ ಚಿತ್ರ ಸಮಸ್ಯೆಗಳಿಗೆ ಖಂಡಿತವಲ್ಲ ಪ್ರತಿಯೊಬ್ಬರು ಸಮಸ್ಯೆನ ಬಗೆಹರಿಸ್ಕೊಂಡೇ ಬಂದಿದ್ದಾರೆ. ಕೆಲವೊಂದು ಆಗಬೇಕು, ಕೆಲವೊಂದು ನಾನು ಕೂಡ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ಕೂಡ UFO ಕ್ಯೂಬ್ ಏನಿದೆ ಇದು, ಆ ಒಂದು ಮಾದರಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಕು, ಪ್ರತ್ಯೇಕವಾಗಿ ನಮ್ಮ ಕನ್ನಡ ಚಿತ್ರಗಳಿಗೆ ಬೇಕು. ಅದು ಆ್ಯಕ್ಚುಲಿ ನಾನು ಎಲ್ಲ ಒಂದು ಪ್ರತಿಯೊಂದು ಬ್ಲೂ ಪ್ರಿಂಟ್ ಮಾಡಿ ನಾನು ಕೊಟ್ಟಿದ್ದೆ ಸರ್. ಬಟ್ ಏನಂದ್ರೆ ಆ ಸಂದರ್ಭದಲ್ಲಿ ಅವ್ರಿಗೆ 3 ತಿಂಗಳು ಕಾಲಾವಕಾಶ ಇತ್ತು, ಇನ್ನೇನು ಕೋಡ್ ಆಫ್ ಕಂಡಕ್ಟ್ ಬರ್ತಾ ಇತ್ತು. ಸೊ ಹಂಗಾಗಿ ಭಾಳ ಒಂದು ದೊಡ್ಡ ಒಂದು ಪ್ರಪೋಸಲ್ ಕೂಡ ಕೊಟ್ಟಿದ್ದೆ. ಅದು ವಾರ್ತಾ ಇಲಾಖೆ ಅಡಿಯಲ್ಲೋ ಅಥವಾ ಕನ್ನಡ ಚಲನಚಿತ್ರ ಅಕಾಡೆಮಿ ಅಡಿಯಲ್ಲೋ ಆ ಒಂದು ಸರ್ವರ್ನ ಅಳವಡಿಸಿದ್ರೆ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ. ಯಾಕಂದರೆ ನಮ್ಮ ಒಂದು ಹಣ ಏನು ಸೋರಿಕೆ ಆಗ್ತದೆ, ನಿರ್ಮಾಪಕರ ಹಣ, ಇವತ್ತು ನಾವೇನು UFO ಕ್ಯೂಬ್ ಅನ್ನೋದಕ್ಕೆ ನಾವು ಕಟ್ತಾ ಇದ್ದೀವಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಣ ಉಳಿತಾ ಇಲ್ಲ, ಬೇರೆ ರಾಜ್ಯಕ್ಕೆ ಪಾಲಾಗ್ತಾ ಇದೆ. ಹಾಗೆ ನೋಡಿದ್ರೆ ಕನ್ನಡ ಇಂಡಸ್ಟ್ರಿಯಿಂದ ಸಾಕಷ್ಟು ಟ್ಯಾಕ್ಸ್ ಹೋಗ್ತಾ ಇದೆ. ನಾವು ಹೇಳೋದು, ನಾವು ನಿರ್ಮಾಪಕ ಕಟ್ಟ ಹಣ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಬರಲಿ. ಕರ್ನಾಟಕ ಸರ್ಕಾರ ಕೂಡ ನಮ್ಮ ಕನ್ನಡ ಚಿತ್ರ ಅಭಿವೃದ್ಧಿಗೆ ಇನ್ನೂ ಹೆಚ್ಚಾಗಿ ನಿಂತ್ಕೊಂಡ್ರೆ ಆ ಒಂದು ಒಳ್ಳೆ ಪ್ರಪೋಸಲ್ ಕೂಡ ಕೊಟ್ಟೆ. ಬಟ್ ಅವ್ರಿಗೆ ಒಂದು ಕಾಲ ಅವಕಾಶ ಭಾಳ ಕಮ್ಮಿ ಇತ್ತು ಕೋಡ್ ಆಫ್ ಕಂಡಕ್ಟ್ ಬರೋದ್ರಿಂದ. ಸೊ ಹಂಗಾಗಿ ಅದು ನೆನೆಗೆ ಬಿದ್ದಿದೆ ಅದು.